ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯೋಣ. ಮೊದಲನೇ ಕ್ವಶನ್ ಬಂದ್ಬಿಟ್ಟು 2x² - 7x = -3. ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿಲ್ಲ, ಅಂದರೆ ax² + bx + c = 0 ಈ ರೂಪದಲ್ಲಿ ಇಲ್ಲ. ಅದಕ್ಕೆ ನಾವು ಈ ರೂಪದಲ್ಲಿ ಹಚ್ಕೋಬೇಕು. ಹೇಗಂದರೆ 2x²ಗೆ 2x² - 7xಗೆ 7x ಮೈನಸ್ ಇದ್ದಿದ್ದು ಬಲಭಾಗದಲ್ಲಿದ್ದು ಎಡಭಾಗಕ್ಕೆ ಪ್ಲಸ್ ಆಗುತ್ತೆ. ಸೊ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. +3 = 0. ಸೊ ಇವಾಗ x² ಸಹಗುಣಕ ಬಂದುಬಿಟ್ಟು 2. ಸೊ a = 2. x ಸಹಗುಣಕ -7, ಮೈನಸ್ ಇದ್ದರೆ ಮೈನಸ್ ತೊಗೋಬೇಕು, -7. b = -7. ಸ್ಥಿರ ಸಂಖ್ಯೆ c = 3. ಮೊದಲನೇ ಪದ a b c ಅಂತ ಹಚ್ಕೊಂಡು ಇವಾಗ ವರ್ಗ ಸಮೀಕರಣದ ಸೂತ್ರ x = -b ± √b² - 4ac / 2a. ಈ ಒಂದು ಸೂತ್ರವನ್ನು ಕಲಿತ್ಬಿಟ್ರೆ ಈ ಪ್ರಾಬ್ಲಮ್ನ ಈಸಿಯಾಗಿ ಬಿಡಿಸ್ಬೋದು. ಇದಕ್ಕೆ 2 ಅಂಕಗಳಿರುತ್ತೆ. ಸೊ ಸೂತ್ರದ ಅನುಸಾರ ನಾವು ಇದನ್ನು ಆದೇಶಿಸ್ಕೊಳ್ಳೋಣ. x = -b ಅಂದರೆ ಮೈನಸ್ಗೆ ಮೈನಸ್ ಇಡೋಣ. b ಏನಿದೆ -7 ಇದೆ. ಸೊ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟ್ ಹಾಕಿ -7 ± √b² ಇದೆ. b² ಅಂದರೆ b ಅಂದರೆ -7. ಸೊ -7 ಸ್ಕ್ವೇರ್ -4ಗೆ 4, a ಅಂದರೆ 2, c ಅಂದರೆ 3 ಇಂಟು ಹಚ್ಕೋಬೇಕು / 2a. 2ಗೆ 2, a ಅಂದರೆ 2 ಇಂಟು 2. x = ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಅದಕ್ಕೆ ಇಲ್ಲಿ ಏನೂ ಹಚ್ಕೋಬಾರ್ದು. ಮೈನಸ್ ಇಂಟು ಮೈನಸ್ ಪ್ಲಸ್ √7² ಇದೆ. 7ರ ವರ್ಗ ಬಂದುಬಿಟ್ಟು 49. 7 7 49 ಮೈನಸ್ 4 ಎಳ್ಳೆ 12, 12 3 24 / 2 ಎಳ್ಳೆ 4. x = 7x ± 49ರಲ್ಲಿ 24 ಕಳೆದರೆ 25 / 4ಕ್ಕೆ 4. 7 ± 5, ಏಕೆಂದರೆ 25ರ ವರ್ಗ ಬಂದುಬಿಟ್ಟು 5. 5 5 25. ಸೊ ಅದಕ್ಕೆ ವರ್ಗ ಮೂಲ ಬಂದುಬಿಟ್ಟು 5 / 4. ಇದನ್ನು ಮೊದಲು ನಾನು ಪ್ಲಸ್ಸಲ್ಲಿ ನೋಡ್ತೀನಿ. ಸೊ x = 7 + 5 / 4. ಅಂದರೆ 7 ಮತ್ತು 5 ಕೂಡಿಸಿದರೆ 12 / 4. ಅಂದರೆ x = 3. 4 1 4 3. ಸೊ x ಬೆಲೆ ಈ ಥರ ಸಿಕ್ತು. ಇವಾಗ ಮೈನಸಲ್ಲಿ ಮಾಡಿ ನೋಡ್ತೀನಿ. x = 7 - 5 / 4. x = 7ರಲ್ಲಿ 5 ಕಳೆದ್ರೆ 2 / 4. ಸೊ x = 1 / 2. 2 1 2 7. ಈ ಥರ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇವಾಗ ಪ್ರಾಬ್ಲಮ್ ನೋಡೋಣ. ಈಗ x² = 3x + 10. ಇದು ಕೂಡ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿಲ್ಲ, ಅಂದರೆ ax² + bx + c = 0 ಈ ರೂಪದಲ್ಲಿ ಇಲ್ಲ. ಸೊ ಮೊದಲು ಆ ಥರ ಬರೆದುಕೊಳ್ಳೋದಾದರೆ x²ಗೆ x², ಇಲ್ಲಿ ಪ್ಲಸ್ ಇರೋದು ಬಲಗಡೆ ಇದ್ದಿದ್ದು ಎಡಗಡೆಗೆ ಬಂದರೆ ಮೈನಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ ಇದ್ದಿದ್ದು -3x, ಇಲ್ಲಿ ಪ್ಲಸ್ ಇದೆ. ಸೊ -10 = 0. ಇವಾಗ ಇದನ್ನು a = ಏನೂ ಇಲ್ಲ ಅಂದರೆ ಇಲ್ಲಿ ಏನಿರುತ್ತೆ, 1 ಇರುತ್ತೆ. x = 1, b = -3, c = -10. ಮೈನಸ್ ಇದ್ದರೆ ಮಾತ್ರ -10 ಅಂತ ತೆಗೆದುಕೊಳ್ಬೇಕು, ಪ್ಲಸ್ ಇದ್ದರೆ ಬರೀ 10 ಅಂತ ತೆಗೆದುಕೊಳ್ಬೇಕು. ಸೊ ಇವಾಗ ವರ್ಗ ಸಮೀಕರಣದ ಸೂತ್ರ ಬಂದುಬಿಟ್ಟು x = -b ± √b² - 4ac / 2a. ಇವಾಗ ವರ್ಗ ಸಮೀಕರಣ ಸೂತ್ರಕ್ಕೆ ಅನುಸಾರ ನಾವು a b cಗಳನ್ನ ಆದೇಶಿಸೋಣ. x = ಮೈನಸ್ಗೆ ಮೈನಸ್, b ಅಂದರೆ -3 ಇದೆ. ಸೊ ಬ್ರ್ಯಾಕೆಟ್ ಆಗಿಬಿಟ್ಟು -3 ಇಡಬೇಕು, ± ರೂಟ್ಗೆ ರೂಟ್, b² ಇದೆ. ಸೊ ಅಂದರೆ -3² -4 a ಅಂದರೆ 1 1, c ಅಂದರೆ -10 ಇದೆ. ಸೊ ಬ್ರ್ಯಾಕೆಟಲ್ಲಿ -10 / 2 a ಅಂದರೆ 1, 2 × 1. x =
ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಇವಾಗ ಏನು ಬರಲ್ಲ, ಬರೀ 3 ಹಚ್ಚಬೇಕು. ಪ್ಲಸ್ ಆರ್ ಮೈನಸ್ ರೂಟ್ ಸ್ಕ್ವೇರ್ ರೂಟ್ 3, 3ರ ವರ್ಗ ಬಂದುಬಿಟ್ಟು 9. ಇಲ್ಲಿ ಮೈನಸ್ ಮೈನಸ್ಸು ಕಟ್ತಾ ಹೋಗುತ್ತೆ, ಮೈನಸ್ ಇಂಟು ಮೈನಸ್ ಬಂದುಬಿಟ್ಟು ಪ್ಲಸ್ ಆಗುತ್ತೆ. ಸೊ 3 3 9. ಇಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು 3 ಎಳ್ಳೇ ಹಚ್ಚಬಾರ್ದು. 3 3 9 ಪ್ಲಸ್ 4 1 4 4 10 40. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 4 10 40 ಡಿವೈಡೆಡ್ ಬೈ 2 1 2. ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಆರ್ ಮೈನಸ್ ರೂಟ್ ಸ್ಕ್ವೇರ್ ರೂಟ್ 4 9 ಮತ್ತು 40 ಪ್ಲಸ್ ಮಾಡಿದರೆ 49 ಡಿವೈಡೆಡ್ ಬೈ 2. 3 ಪ್ಲಸ್ ಆರ್ ಮೈನಸ್ 7. 49ರ ವರ್ಗ ಬಂದುಬಿಟ್ಟು 7. 7 49 ಆಗುತ್ತೆ. ಸೊ 7 ಡಿವೈಡೆಡ್ ಬೈ 2. 3 ಪ್ಲಸ್ ನಾನು ಮೊದಲಿಗೆ ಪ್ಲಸ್ಸಲ್ಲಿ ತೊಗೊಂಡಿದ್ದೀನಿ. 3 ಪ್ಲಸ್ 7 ಡಿವೈಡೆಡ್ ಬೈ 2. 7 3 10 ಡಿವೈಡ್ ಬೈ 2. 2 1 2 5 10. ಎಕ್ಸ್ ಬೆಲೆ ಬಂದುಬಿಟ್ಟು 5. ಅಥವಾ ನಾನು ಮೈನಸಲ್ಲಿ ತೊಗೊತೀನಿ. 3 ಮೈನಸ್ 7 ಡಿವೈಡೆಡ್ ಬೈ 2. ಎಕ್ಸ್ ಈಸ್ ಈಕ್ವಲ್ ಟು 3ರಲ್ಲಿ 7 ಕಳೆದ್ರೆ ಮೈನಸ್ 4 ಬರುತ್ತೆ, ಏಕೆಂದರೆ ದೊಡ್ಡ ಸಂಖ್ಯೆ ಬಂದುಬಿಟ್ಟು 7. 7ರಲ್ಲಿ 3 ಕಳೆದ್ರೆ 4, ದೊಡ್ಡ ಸಂಖ್ಯೆ ಚಿಹ್ನೆ ಬಂದುಬಿಟ್ಟು ಮೈನಸ್ ಇದೆ. ಸೊ ಮೈನಸ್ 4 ಡಿವೈಡೆಡ್ ಬೈ 2. 2 1 2 2 4. ಇವಾಗ ಎಕ್ಸ್ ಬೆಲೆ ಈಸ್ ಈಕ್ವಲ್ ಟು -2. ಮೂರನೇ ಪ್ರಾಬ್ಲಮ್ ಬಿಡಿಸೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಈಸ್ ಈಕ್ವಲ್ ಟು 0. ಇದೇನಿದೆ, ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ. ಅಂದರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಈ ರೂಪದಲ್ಲಿಯೇ ಇದೆ. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ವರ್ಗ ಸಮೀಕರಣದ ಎಕ್ಸ್ ಸ್ಕ್ವೇರ್ ಎಕ್ಸ್ ಸಹಗುಣಕಗಳನ್ನ ಬರೆದುಕೊಳ್ತೀನಿ. a ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಸಹಗುಣಕ ಬಂದುಬಿಟ್ಟು ಏನು ಇಲ್ಲ ಅಂದರೆ 1 ಇರುತ್ತೆ, 1. b ಅಂದರೆ ಎಕ್ಸ್ ಸಹಗುಣಕ -3, c ಸ್ಥಿರ ಸಂಖ್ಯೆ 1. ಈಗ ಸೂತ್ರ ಬಂದುಬಿಟ್ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಈಗ ಆದೇಶಿಸೋಣ. ಅದಕ್ಕೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ಗೆ ಮೈನಸ್, ಬಿ ಅಂದರೆ -3 ಇದೆ, ಬ್ರಕೆಟ್ ಹಾಕ್ಕೋಬೇಕು ಅಂತ ಹೇಳಿದ್ದೀನಿ. ಮೈನಸ್ ಇದ್ದರೆ -3 ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಇದೆ -3 ಹೋಲ್ ಸ್ಕ್ವೇರ್ ಮೈನಸ್ 4ಕ್ಕೆ 4 ಇಂಟು ಎ ಅಂದರೆ 1, ಸಿ ಅಂದರೂ ಕೂಡ 1 ಇಂಟು ಡಿವೈಡೆಡ್ ಬೈ 2ಗೆ 2, ಎ ಅಂದರೆ 1 ಇಂಟು 1. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 3 ಪ್ಲಸ್ 3ರ ವರ್ಗ 3 3 9 ಮೈನಸ್ 4 1 4 4 1 4 ಡಿವೈಡೆಡ್ ಬೈ 2 1 2. ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಆರ್ ಮೈನಸ್, ನಾವು 9ರಲ್ಲಿ 4ನ್ನು ಕಳೆದ್ರೆ 5 ರೂಟ್ 5 ಡಿವೈಡೆಡ್ ಬೈ 2. ಇವಾಗ ಇದನ್ನು ನಮಗೆ ಇದು ಅಪೂರ್ಣ ಸಂಖ್ಯೆ ಇರೋದ್ರಿಂದ ನಾವು ಡೈರೆಕ್ಟಾಗಿ 3 ಪ್ಲಸ್ ರೂಟ್ 5 ಡಿವೈಡೆಡ್ ಬೈ 2 ಅಥವಾ 3 ಮೈನಸ್ ರೂಟ್ 5 ಡಿವೈಡೆಡ್ ಬೈ 2 ಇಷ್ಟೇ ಬರೆದ್ರೆ ನಮಗೆ ಈಸಿಯಾಗಿ 2 ಅಂಕ ಸಿಗುತ್ತೆ.